ನಾನು ನಿನ್ನ ಹತ್ರ ಎಲ್ಲಾನು ಹೇಳ್ತೀನಿ. ನಾನು ಈ ಮನೇಲಿ ಇರ್ಬೇಕು ಅಂತ ಇರ್ಲಿಲ್ಲ. ನಾನು ಇಲ್ಲಿ ಬರೀ ಧರ ಅವ್ರಿಗೆ ಸಹಾಯ ಮಾಡೋಕೆ ಅಂತಾನೆ ಉಳಿದಿದ್ದು. ನನ್ನ ಮತ್ತೆ ಧರ ಅವ್ರ ಮಧ್ಯೆ ಒಪ್ಪಂದ ನಡೆದಿತ್ತು. ಈ ಮದ್ವೆನ ಬರೀ 3 ತಿಂಗಳು ನಿಭಾಯಿಸು ಸಾಕು. ಈ ಪರಿಸ್ಥಿತಿಗೆ ಏನಾದ್ರೂ ಒಂದ್ ದಾರಿ ಹುಡುಕ್ತೀನಿ ನಾನು. ನಿನ್ನ ಹತ್ರ ಹೇಳ್ಬೇಕು ಅಂತ ಏನ್ ಮಾಡ್ಬೇಕು ಅಂತಿದ್ದೆ? ಅದಾದ್ಮೇಲೆ ಏನ್ ಮಾಡ್ತಿದ್ದೆ? ನಿನ್ ಮಾವನ್ ಮನೆಗೆ ವಾಪಸ್ ಬರ್ತಿದ್ಯಾ? ಹ, ಮರ್ತೋದ್ಯಾ ನಿನ್ ಹಳೆ ಜೀವನನ? ನಿನ್ನ ಅತ್ತೆ ನನಗೆ ಮತ್ತೆ ನಿನ್ಗೆ ಬೈದು ಹಿಂಸೆ ಕೊಡ್ತಿದ್ದನ್ನ ಸಾಲ್ದು ಅಂತ ಬೇರೆ ಜನ ಅವ್ರು ನಮ್ಮನ್ ಬದುಕಕ್ ಬಿಡ್ತಿದ್ರ? ಹೇಳು ಪುಟ್ಟ. ಇಲ್ಲ ಅಮ್ಮ, ನಾನು ಮಾವನ್ ಮನೆಗೆ ವಾಪಸ್ ಬರ್ಬೇಕು ಅಂತ ಇರ್ಲಿಲ್ಲ. ಧರ ಅವರು ನನಗೆ ಮಾತು ಕೊಟ್ಟಿದ್ರು. ಅವರು ನನಗೆ ನಮ್ಮ ಮನೆನ ನಾವು ಕಳ್ಕೊಂಡಿದ್ವಿ ಅಲ್ವಾ, ಅದನ್ನ ವಾಪಸ್ ಪಡ್ಕೊಳ್ಳೋಕೆ ಸಹಾಯ ಮಾಡ್ತೀನಿ ಅಂತ, ಮತ್ತೆ ನಾನು ಮಾಡೋ ಕೆಲಸದಲ್ಲೂ ಸಹಾಯ ಮಾಡ್ತೀನಿ ಅಂದಿದ್ರು ನಂಗೆ. ಹಾಗಾಗಿ ನನ್ನನ್ನ ಮತ್ತೆ ನಿನ್ನನ್ನು ನೋಡ್ಕೊಳ್ಬೋದು ಅಂತ ನಾನು ಅಷ್ಟೇ ಅನ್ಕೊಂಡಿದ್ದು. ಆದ್ರೆ ನನಗೇನು ಗೊತ್ತಾಗ್ತಾನೆ ಇಲ್ಲ ಈಗ ನಾನು ಏನ್ ಮಾಡ್ಲಿ, ಹೇಗ್ ಮಾಡ್ಲಿ ಅಂತ. ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಪೂಜಾ. ನೀನ್ ಈ ಸಂಬಂಧನ ಒಪ್ಕೊಂಡು ಇಲ್ಲೇ ಇರ್ಬೇಕಾಗತ್ತೆ. ಮುದ್ದು, ಅಳಿಯಂದ್ರು ನಿನಗೆ ಗಂಡ. ನೀನ್ ಯಾಕವರಿಂದ ದೂರ ಆಗ್ತಿದ್ಯಾ? ಅವರು ನಿನ್ ಜೊತೆ ಏನಾದ್ರೂ ಕೆಟ್ಟದಾಗ್ ನಡ್ಕೊಂಡ್ರಾ? ಹೇಳು, ಅವರು ಕೆಟ್ಟವ್ರಾ? ತಗೋ ನೀರು ಕುಡಿ. ಪೂಜಾ, ಆರಾಮಾಗಿದೆಯಾ? ಯೋಚನೆ ಮಾಡಬೇಡ, ನಿನ್ನ ತಾಯಿಗೇನೂ ಆಗಲ್ಲ. ಪೂಜಾ, ನಿಮ್ಗೆ ಜ್ವರ ಬಂದಿದೆ. ಎಷ್ಟೋ ಧೈರ್ಯ ನಿನಗೆ ಒಂದು ಹುಡುಗಿನ ರೇಗಿಸೋದಕ್ಕೆ? ನಿಮ್ಮಿಂದ ತುಂಬಾನೇ ಉಪಕಾರ ಆಗಿದೆ ಗಗನ್ ಸರ್. ನೀವು ನನ್ನನ್ನ ಕಾಪಾಡಿದ್ದೀರಾ. ಮತ್ಯಾಕ್ ನಿನ್ನನ್ನ ನೀನು ತಡೆ ಹಾಕೋತಾ ಇದೀಯಾ? ಅವ್ರಿಗೆ ಮೊದ್ಲೇ ಒಂದು ಮದುವೆ ಆಗಿತ್ತು. ಆದ್ರೆ ಧರ ಅವರು ಬದುಕಿದ್ದಾಗ್ಲೇ ಅವರು ಅವರಿಂದ ದೂರ ಆಗಿದ್ರಲ್ಲ. ಮತ್ತೆ ಧರ ಅವ್ರಿಗೂ ಇದೇ ಇಷ್ಟ ಇತ್ತಲ್ವಾ, ನೀನು ಅಳಿಯಂದ್ರು ಒಂದಾಗ್ಬೇಕು ಅಂತ ಅಲ್ವಾ? ನೋಡು ಮುದ್ದು, ನೋಡು, ನಿನ್ನ ಕೊರಳಲ್ಲಿ ಈ ಕರಿಮಣಿ ಸರ ಹಾಕೊಂಡಿದೀಯಲ್ಲ, ಇದು ಬರೀ ಸರ ಅಲ್ಲ ಅಮ್ಮ. ಇದು ನಿನ್ನ ಮತ್ತೆ ಅಳಿಯಂದರ್ಗೆ ಜೀವನ ಪೂರ್ತಿ ಜೋಡಿಯಾಗಿರೋದಕ್ಕೆ ಕಟ್ಟಿರೋಂಥ ಗಂಟು. ಮತ್ತೆ ಈ ಗಂಟನ್ನ ಯಾವತ್ತೂ ಬಿಚ್ಚೋದಕ್ಕೂ ಆಗಲ್ಲ, ಮತ್ತೆ ಯಾವತ್ತೂ ಕಿತ್ತೋದಕ್ಕೂ ಆಗಲ್ಲ. ನೋಡು, ನನ್ನ ಮಾತನ್ನ ಅರ್ಥ ಮಾಡ್ಕೊ, ಮತ್ತೆ ಸರಿಯಾದ ನಿರ್ಧಾರ ಮಾಡು.
ನೋಡು, ನಿನ್ನ ಕೊರಳಲ್ಲಿ ಈ ಕರಿಮಣಿ ಸರ ಹಾಕೊಂಡಿದ್ಯಲ್ಲ, ಇದು ಬರೀ ಸರ ಅಲ್ಲ ಅಮ್ಮ, ಇದು ನಿನ್ನ ಮತ್ತೆ ಅಳಿಯಂದರ್ಗೆ ಜೀವನ ಪೂರ್ತಿ ಜೋಡಿಯಾಗಿರೋದಕ್ಕೆ ಕಟ್ಟಿರೋಂಥ ಗಂಟು. ಮತ್ತೆ ಈ ಗಂಟನ್ನ ಯಾವತ್ತೂ ಬಿಚ್ಚೋದಕ್ಕೂ ಆಗಲ್ಲ, ಮತ್ತೆ ಯಾವತ್ತೂ ಕಿತ್ತೋದಕ್ಕೂ ಆಗಲ್ಲ. ಪೂಜಾ, ಏನಾಯ್ತು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನು ತಪ್ಪಿಸ್ಕೊಳಕ್ ನೋಡ್ತಿರೋಂಥ ಸತ್ಯನೇ ನಾನು. ನಾನು ಯಾವ ಸತ್ಯದಿಂದನೂ ತಪ್ಪಿಸ್ಕೊಳಕ್ ನೋಡ್ತಿಲ್ಲ. ಹೌದಾ? ನಿನಗ್ ನೀನೇ ಸುಳ್ಳು ಹೇಳ್ಕೊತಿದ್ಯಾ? ಪೂಜಾ, ಎಲ್ಲಿವರೆಗೂ ಅನಿಸಿಕೆಗಳನ್ನ ನಿನ್ನಲ್ಲೇ ಇಟ್ಕೋತ್ಯಾ? ಪೂಜಾ, ನಿನ್ ಮನ್ಸಿನ ಮಾತನ್ನ ಕೇಳು. ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಿನ್ ಮನ್ಸಲ್ಲೇನೆ ಸಿಗತ್ತೆ. ಈ ಮದ್ವೆ ಮಾಡ್ಕೊಳ್ಳುವಾಗ ನಿನಗೆ ಗಗನ್ ಸರ್ ಬಗ್ಗೆ ಇರೋ ಮೊದಲನೇ ಮದ್ವೆ ಸತ್ಯ ಗೊತ್ತಿರ್ಲಿಲ್ಲ ಅಲ್ವಾ? ನೀನು ಪೂರ್ಣ ಮನಸ್ಸಿಂದ ಪವಿತ್ರವಾದ ಅಗ್ನಿ ಮುಂದೆ ಗಗನ್ ಸರ್ನ ನಿನ್ನ ಪತಿಯಾಗಿ ಸ್ವೀಕರಿಸಿದ್ಯಾ. ಅವರ ಜೊತೆಗೆ 7 ಹೆಜ್ಜೆನೂ ಇಟ್ಟಿದ್ಯಾ. ಜನ್ಮ ಜನ್ಮಗಳವರೆಗೂ ಈ ಸಂಬಂಧನ ಉಳಿಸ್ಕೊಳ್ಳುವಂತ ಮಾತನ್ನು ಕೊಟ್ಟಿದ್ಯಾ. ಆದ್ರೆ ಗಗನ್ ಸರ್ಗೆ ಮೊದಲೇ ಮದ್ವೆ ಆಗಿತ್ತು ಅನ್ನೋ ವಿಷಯ ನಿನಗೆ ಗೊತ್ತಾದ ನಂತರ ನಿನಗನ್ನಿಸ್ತು ನೀನು ಬೇರೆಯವ್ರ ಖುಷಿ ಸಂತೋಷನ ಕಿತ್ಕೊಳಕ್ ನೋಡ್ತಿದ್ಯಾ ಅಂತ. ಆಗ ನೀನು ಪೂರ್ಣ ಮನಸ್ಸಿಂದ ತೀರ್ಮಾನ ಮಾಡ್ದೆ 3 ತಿಂಗಳಾದ್ಮೇಲೆ ಈ ಮನೆನ ಬಿಟ್ಟು ನೀನು ಹೊರಟೋಗ್ತೀಯಾ ಅಂತ. ಯಾವ್ದೇ ಸ್ವಾರ್ಥ ಇಲ್ದೆ ನಿನ್ ಜೀವನದ ಬಗ್ಗೆ ನೀನು ಯೋಚನೆನೂ ಮಾಡ್ದೆ ಸುಮ್ನಿದ್ದೆ. ನೀನ್ ತಪ್ಪಾಗಿ ನಡ್ಕೊಂಡಿಲ್ಲ ಪೂಜಾ. ಆಮೇಲೆ ಧರ ಅವರು ಗಗನ್ ಅವರು ಡೈವೋರ್ಸ್ ಮಾಡ್ಕೊಂಡ್ರು. ಅವರಿಂದ ದೂರನೂ ಆದ್ರೂ ಜೊತೆಗೆ ಈಗ ಅವ್ರ ಸಾವು ಆಗಿದೆ. ಇವತ್ತಿಗೂ ಸತ್ಯವಾಗಿ ನಡ್ಕೊಂಡಿದ್ಯಾ ನೀನು. ಆದ್ರೆ ಆ ಸತ್ಯನ ನೀನು ಈಗ ತಿಳ್ಕೋಬೇಕಾಗಿದೆ ಅಷ್ಟೇ. ಬರ್ತಾ ಇದ್ದೀನಿ ಗಗನ್ ಕುಮಾರ, ಕೈಯಲ್ಲಿ ಬೆಂಕಿ ಪಂಚ್ ಹಿಡ್ಕೊಂಡು ನಿನ್ ಎದೆಗೆ ಬೆಂಕಿ ಹಚ್ಚಕ್ಕೆ. ಆ ಬೆಂಕಿಯಲ್ಲಿ ನಿಮ್ಮಿಬ್ಬರ ಸಂಬಂಧ ಸುಟ್ಟು ಬೂದಿ ಆಗ್ಬೇಕು. ನೀನೇ ಪೂಜನ್ನ ಈ ಮನೆಯಿಂದ ಓಡಿಸ್ಬೇಕು. ಗಗನ್, ನಾನು ಗೊತ್ತಪ್ಪ ಗಗನ್, ನೀನು ಪೂಜಾ ಮಾತನ್ನು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಚಿಕ್ಕಮ್ಮ, ಈ ಸಂಬಂಧದ ನಿರ್ಧಾರನ ಪೂಜೆನ ಮೇಲೆ ಬಿಟ್ಬಿಟ್ಟಿದ್ದೇನೆ. ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿರ್ಬೇಕು ಅಂತ ಇದ್ದೀನಿ. ನನ್ನನ್ನು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಗಗನ್, ನನ್ಗೆ ಅರ್ಥ ಆಗುತ್ತೆ ಗಗನ್, ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ. ಧರ ಸೊಸೆ ಮಾಡಿರೋ ಮೋಸ, ಆಮೇಲೆ ಅವಳ ಅಕಾಲಿಕ ಮರಣ, ಮತ್ತೀಗ ಇಂಥ ಕಠಿಣವಾದ ನಿರ್ಧಾರ. ನಿನ್ನ ಜೀವನಕ್ಕೆ ಯಾವುದು ಸರಿ ಅನ್ಸುತ್ತೋ ನೀನಿವಾಗ ಅದನ್ನೇ ಮಾಡಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ಆದರೆ ಚಿಕ್ಕಮ್ಮ, ಇನ್ನೊಂದು ಮಾತು ಕೂಡ ನೀವು ಆಡಬೇಡಿ. ಇಲ್ಲಿವರೆಗೂ ಏನಾಗಿದೆಯೋ ಅದಕ್ಕೆ ನಾನು ಯಾರ ಮೇಲೂ ನಂಬಿಕೆ ಇಡಕ್ಕಾಗ್ತಿಲ್ಲ. ನಿಮ್ಮ ಮೇಲೂ ಕೂಡ. ನನಗೆ ತುಂಬಾ ದುಃಖ ಆಗ್ತಿದೆ ಅಮ್ಮ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿರ್ಬೇಕೋ ಬೇಡವೋ? ಇವಾಗ ನೀನೇ ನನಗೆ ಸರಿಯಾದ ದಾರಿನ ತೋರಿಸ್ಬೇಕು. ಈಗ ನಾನು ಏನ್ ಮಾಡ್ಲಿ? ಏನ್ ನಿರ್ಧಾರ ಮಾಡ್ಲಿ?